ಮನೆಗಾಗಿ ತಾಯಿಯನ್ನೇ ಕೊಲೆ ಮಾಡಿದನ ಮಗ. ಚನ್ನಪಟ್ಟಣ ನಗರದಲ್ಲಿ ಬೆಚ್ಚಿ ಬೀಳಿಸುವ ಘಟನೆ. ನಗರದ ಮಂಗಳವಾರ ಪೇಟೆಯಲ್ಲಿ ಮನೆ ತನ್ನ ಹೆಸರಿಗೆ ಮಾಡಿಕೊಡಲು ಬೆನ್ನು ಬಿದ್ದಿತ್ತು. ಅದಾಗದೇ ಇದ್ದಾಗ ತಾಯಿಯನ್ನೇ ತಳ್ಳಿ ಕೊಲೆ ಮಾಡಿರುವ ಆಘಾತಕಾರಿ ಘಟನೆ ಜರುಗಿದೆಯಾದರೂ ಇದು ಕೊಲೆಯ ಉದ್ದೇಶವಲ್ಲ. ಆಕಸ್ಮಿಕವಾಗಿ ತಳ್ಳಿದ್ದರಿಂದ ಬಿದ್ದು ಪ್ರಜ್ಞೆ ತಪ್ಪಿ ಸಾವನ್ನಪ್ಪಿದ್ದಾರೆ ಎನ್ನಲಾಗುತ್ತಿದೆ. ಶ್ರೀನಿವಾಸ ಎಂಬುವವರು ಕೆಎಸ್ಐಸಿ ಮಿಲ್ನಲ್ಲಿ ಕಾರ್ಮಿಕರಾಗಿದ್ದು ಅವರಿಗೆ ಕ್ವಾರ್ಟರ್ಸ್ ನೀಡಲಾಗಿತ್ತು. ಶ್ರೀನಿವಾಸ, ಚನ್ನಮ್ಮ ದಂಪತಿಗಳಿಗೆ 4 ಮಕ್ಕಳಿದ್ದು ಈಗಾಗಲೇ ಎಲ್ಲರಿಗೂ ಮದುವೆಯಾಗಿ ಬೇರೆ ಬೇರೆ ವಾಸವಿದ್ದರು. ಶ್ರೀನಿವಾಸರವರು ನಿಧನರಾಗಿ 20 ವರ್ಷಗಳೇ ಕಳೆದು ಹೋಗಿವೆ. ಕ್ವಾರ್ಟರ್ಸ್ನಲ್ಲಿ ಮೃತ ಮಹಿಳೆ ಚನ್ನಮ್ಮ ವಾಸವಾಗಿದ್ದು ಅದೇ ಮನೆಯ ಹಿಂಭಾಗದಲ್ಲಿ ಮತ್ತೋರ್ವ ಪುತ್ರ ಕೃಷ್ಣ ವಾಸವಾಗಿದ್ದ. ಮನೆಯ ವಿಚಾರವಾಗಿ ತಾಯಿ ಮಗನ ನಡುವೆ ಆಗಿಂದಾಗ್ಗೆ ಜಗಳವಾಗುತ್ತಿತ್ತು ಎನ್ನಲಾಗಿದೆ. ಆದರೆ ದೂರಿನಲ್ಲಿ ಮತ್ತೋರ್ವ ಮಗ ದೂರು ನೀಡಿದ್ದು ಗಲಾಟೆ ಸಂದರ್ಭದಲ್ಲಿ ಕೃಷ್ಣ ತಾಯಿಯನ್ನು ತಳ್ಳಿದ್ದಾನೆ. ಆಗ ತಲೆಯ ಒಂದು ಭಾಗವಾದ ಹಣೆಗೆ ಪೆಟ್ಟು ಬಿದ್ದಿದ್ದು ಪ್ರಜ್ಞೆ ತಪ್ಪಿದ್ದಾರೆ. ಆತ ಭಯಬಿದ್ದು ಹೊರಟೋಗಿದ್ದಾನೆ. ಆತನ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ ಎಂದು ದೂರು ನೀಡಿದ್ದಾರೆ. ಸೂಕ್ತ ತನಿಖೆಯಾದರೆ ಆತ ತಳ್ಳಿದಾಗ ಮೃತಪಟ್ಟರ ಅಥವಾ ಬೇರೆ ಯಾವ ರೀತಿಯಲ್ಲಾದರೂ ಕೊಲೆ ಮಾಡಿದ್ದಾರಾ ಎಂಬ ಸತ್ಯ ಹೊರಬರಬೇಕಾಗಿದೆ. ಏನೇ ಆಗಲಿ, ಆಸ್ತಿಗಾಗಿ ತಾಯಿಯನ್ನು ಉದ್ದೇಶಪೂರ್ವಕವಾಗಿ ಕೊಲೆ ಮಾಡಿದ್ದರೆ ಈ ಪಾಪಿಗೆ ತಕ್ಕ ಶಿಕ್ಷೆಯಾಗಲೆಂದು ಕರುನಾಡು ಟೈಮ್ಸ್ ಆಗ್ರಹಿಸುತ್ತದೆ. ಚನ್ನಪಟ್ಟಣ ಟೌನ್ ಸ್ಟೇಷನಲ್ಲಿ ಏನು ಒಂದು ಪ್ರಕರಣ ದಾಖಲಾಗಿದೆ 105 BNS ಪ್ರಕಾರ, ಕಲ್ಪಬಲ್ ಹೋಮಿಸೈಡ್ ನಾಟ್ ಅಮೌಂಟಿಂಗ್ ಟು ಮರ್ಡರ್. ಏನು ಮಗ ತಾಯಿಯನ್ನ ಒಂದು ಏನು ಕ್ಷುಲ್ಲಕ ಕಾರಣಕ್ಕೆ ತಳ್ಳಂತ ಸಂದರ್ಭದಲ್ಲಿ ಅವರು ಹೆಡ್ ಇಂಜುರಿಯಾಗಿ ಅವರು ಮೃತಪಡ್ತಾರೆ. ಅದ್ರ ಬಗ್ಗೆ ನಮಗೆ ಗೊತ್ತಾಗಿ ಇಮಿಡಿಯೇಟ್ ಆಗಿ ಅದ್ರ ಬಗ್ಗೆ ನಾವು ಆಕ್ಷನ್ ತಗೊಂಡು ಏನು ಮಗ ಇದ್ದಾನೆ ಅವನನ್ನು ದಸ್ತಗಿರಿ ಮಾಡಿದ್ದೀವಿ. ಫರ್ದರ್ ಪ್ರೊಸೀಜರ್ಸ್ನ ನಾವು ಮಾಡ್ತಾ ಇದ್ದೀವಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.